ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಓಂ ಮಹಾಲಕ್ಷ್ಮಿಯೇ ನಮಃ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನ ಖಂಡಿತ ಮರಿಬೇಡಿ. ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಬನ್ನಿ, ನಾನು ಇವಾಗ ತಿಳಿಸ್ಕೊಡ್ತೀನಿ ಕುಂಭರಾಶಿ ಬಗ್ಗೆ. ಕುಂಭರಾಶಿಯವರೇ, ನೀವು ಅಳುತ್ತಾ ಕೂರಲು ಹುಟ್ಟಿದವರಲ್ಲ, ನೀವು ಅಳಲು ಹುಟ್ಟಿದವರು. ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಯಾರ ಹತ್ತಿರನೂ ಹೇಳಿಕೊಳ್ಳೋಕ್ಕಾಗ್ತಿಲ್ಲ, ಅನುಭವಿಸೋದಕ್ಕೂ ಆಗ್ತಿಲ್ಲ. ನನ್ನ ಜೀವನ ಇಷ್ಟೇನಾ, ನಾನು ಸೋತು ಹೋದ್ನಾ ಅಂತ ನಿಮಗೆ ಎಷ್ಟೋ ಸಲ ಅನಿಸಿರಬಹುದು. ರಾತ್ರಿ ಮಲಗಿದರೆ ನಿದ್ದೆ ಬರಲ್ಲ, ಬೆಳಗ್ಗೆ ಎದ್ದರೆ ಕೆಲಸ ಮಾಡೋಕ್ಕೆ ಮೂಡಿರಲ್ಲ. ಯಾಕೆ ಹೀಗಾಗ್ತಿದೆ? ಯಾಕಂದರೆ ಸಾಕ್ಷಾತ್ ಶನಿ ಮಹಾತ್ಮ ನಿಮ್ಮ ರಾಶಿಯನ್ನು ಹಿಡಿದು ಕುಣಿಸುತ್ತಿದ್ದಾನೆ. ಆದರೆ ನಿಲ್ಲಿ, ಕಣ್ಣೀರು ಒರೆಸಿಕೊಳ್ಳಿ. ಯಾಕಂದರೆ 2026ನೇ ಇಸವಿ ನಿಮ್ಮ ಪಾಲಿಗೆ ಸಾಮಾನ್ಯ ವರ್ಷ ಅಲ್ಲ, ಇದು ವಿಮೋಚನೆಯ ವರ್ಷ. ಕತ್ತಲೆಯ ಕೋಣೆಯ ಬಾಗಿಲು ತೆರೆಯುವ ಸಮಯ ಬಂದಿದೆ ಸ್ನೇಹಿತರೆ. ಯಾರು ನಿಮ್ಮನ್ನು ನೋಡಿ ನಕ್ಕಿದ್ದರೋ, ಯಾರು ನಿಮ್ಮನ್ನು ಕಡೆಗಣಿಸಿದ್ದರೋ ಅವರೇ ನಿಮ್ಮ ಮುಂದೆ ತಲೆ ತಗ್ಗಿಸಿ ನಿಲ್ಲುವ ಸಮಯ ಇದು. ಆದರೆ ಇದು ಸುಮ್ಮನೆ ಸಿಗುವುದಿಲ್ಲ. ಶನಿದೇವ ಸುಲಭವಾಗಿ ಏನನ್ನೂ ಕೊಡುವುದಿಲ್ಲ. ಅವನು ಕೊಡುವಾಗ ಹಳೆದು ತೂಗಿ ನೀವು ಅದಕ್ಕೆ ಯೋಗ್ಯರೇ ಎಂದು ಪರೀಕ್ಷೆ ಮಾಡಿ ಕೊಡುತ್ತಾನೆ. ಇವತ್ತಿನ ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡಿದರೆ ಅಥವಾ ಅರ್ಧಕ್ಕೆ ಬಿಟ್ಟು ಹೋದರೆ ನೀವು ನಿಮ್ಮ ಅದೃಷ್ಟವನ್ನೇ ಒದ್ದು ಓಡಿಸಿದ ಹಾಗೆ. ಯಾಕಂದರೆ ಇವತ್ತು ನಾನು ಜ್ಯೋತಿಷ್ಯದ ಜೊತೆಗೆ ಕುಂಭರಾಶಿಯವರು ಹಣ ಮತ್ತು ನೆಮ್ಮದಿಯನ್ನು ಮರಳಿ ಪಡೆಯಲು ಮಾಡಬೇಕಾದ 5 ಅಘೋರ ರಹಸ್ಯಗಳನ್ನು ತಿಳಿಸಿಕೊಡ್ತೀನಿ. ಇದು ನಿಮಗೆ ಬೇರೆಲ್ಲೂ ಸಿಗಲ್ಲ. ಇದೆ ಗಟ್ಟಿ ಮಾಡಿಕೊಂಡು ನೋಡಿ. ವಿಷಯಕ್ಕೆ ಬರೋದಕ್ಕೂ ಮುನ್ನ ಒಂದು ಮಾತು: ಜ್ಞಾನ ಅನ್ನೋದು ಉಚಿತವಾಗಿ ಸಿಗಬಾರದು, ಅದಕ್ಕೆ ಒಂದು ಬೆಲೆ ಇರಬೇಕು. ನಾನು ನಿಮಗೆ ಈ ಅಮೂಲ್ಯವಾದ ರಹಸ್ಯಗಳನ್ನು ತಿಳಿಸಿಕೊಡ್ತೀನಿ. ಬದಲಾಗಿ ನೀವು ನನಗೆ ಕೊಡಬೇಕಾಗಿರೋ ಕೇವಲ ಒಂದು ಸಬ್ಸ್ಕ್ರೈಬ್. ಈ ವಿಡಿಯೋ ನೋಡ್ತಾ ಇರೋ ಎಷ್ಟೋ ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ನೆನಪಿಡಿ. ಒಳ್ಳೆಯ ವಿಷಯಕ್ಕೆ ಬೆಂಬಲಿಸಿದರೆ ಮಾತ್ರ ನಿಮಗೆ ಒಳ್ಳೆಯದಾಗುತ್ತೆ. ಇದು ಕರ್ಮದ ಸಿದ್ಧಾಂತ. ದಯವಿಟ್ಟು ಈಗಲೇ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ. ಈ ಪರಿಹಾರಗಳು ನಿಮಗೆ ಫಲ ನೀಡಲಿ ಎಂದು ಆಶೀರ್ವದಿಸುತ್ತಾ ಆ ದೇವರಲ್ಲಿ ನಾನು ಕೂಡ ಬೇಡಿಕೊಳ್ಳುತ್ತೇನೆ. ಕುಂಭರಾಶಿಯವರು 2026ರಲ್ಲಿ ಶನಿದೇವ ತನ್ನದೇ ಆದ ಮನೆಯಿಂದ ಹೊರಬಂದು ನಿಮಗೆ ಫಲ ನೀಡುವ ಜಾಗಕ್ಕೆ ಹೋಗ್ತಿದ್ದಾನೆ. ಇಷ್ಟು ದಿನ ಇದ್ದ ಆರ್ಥಿಕ ಮುಗ್ಗಟ್ಟು, ಸಾಲದ ಸುಳಿ ಮತ್ತು ಮನೆಯಲ್ಲಿನ ಜಗಳಗಳು ಮಾಯವಾಗುವ ಲಕ್ಷಣಗಳು ಕಾಣಿಸುತ್ತಿವೆ. ನೀವು ಮಣ್ಣು ಮುಟ್ಟಿದರೂ ಚಿನ್ನ ಆಗುವ ಯೋಗ ಇದೆ. ಆದರೆ ಶನಿದೇವನಿಗೆ ಅಹಂಕಾರ ಕಂಡರೆ ಆಗಲ್ಲ. 2026ರಲ್ಲಿ ನೀವು ಹಣ ಸಂಪಾದನೆ ಮಾಡಬೇಕು ಅಂದರೆ ಮೊದಲು ನಿಮ್ಮ ತಲೆಯಲ್ಲಿರೋ ನಾನೇ ಗ್ರೇಟ್ ಅನ್ನೋ ಅಹಂಕಾರವನ್ನು ಬಿಡಬೇಕು. ಯಾವಾಗ ನೀವು ತಲೆ ಬಗ್ಗಿ ನಡೆಯುತ್ತೀರೋ ಆಗ ಕುಬೇರ ನಿಮ್ಮ ಮನೆ ಬಾಗಿಲಿಗೆ ಬರ್ತಾನೆ. ಈಗ ಅಸಲಿ ವಿಷಯ: 2026ರಲ್ಲಿ ಕೋಟ್ಯಾಧಿಪತಿಯಾಗಲು ಕುಂಭರಾಶಿಯವರು ಪಾಲಿಸಬೇಕಾದ 5 ಕಠಿಣ ಮತ್ತು ರಹಸ್ಯ ಸೂತ್ರಗಳು ಇಲ್ಲಿವೆ. ಇದನ್ನು ಬರೆದಿಟ್ಟುಕೊಳ್ಳಿ. ಮೊದಲನೇ ರಹಸ್ಯ: ಕಬ್ಬಿಣದ ಉಂಗುರದ ಶಕ್ತಿ. ಕುಂಭರಾಶಿಯ ಅಧಿಪತಿ ಶನಿಗೆ ಕಬ್ಬಿಣ ಅಂದರೆ ಪ್ರಾಣ. ಆದರೆ ಇದು ಅಂಗಡಿಯಲ್ಲಿ ಸಿಗೋ ಫ್ಯಾನ್ಸಿ ಉಂಗುರ ಅಲ್ಲ. ಕುದುರೆಯ ಲಾಳದಿಂದ ಅಥವಾ ಹಳೆಯ ದೋಣಿಯ ಮೊಳೆಯಿಂದ ಮಾಡಿದ ಕಬ್ಬಿಣದ ಉಂಗುರವನ್ನು ಶನಿವಾರದ ದಿನ ನಿಮ್ಮ ಬಲಗೈ ಮಧ್ಯದ ಬೆರಳಿಗೆ ಧರಿಸಬೇಕು. ಇದು ನಿಮ್ಮನ್ನು ಎಂಥದೇ ಕೆಟ್ಟ ದೃಷ್ಟಿಯಿಂದ ಕಾಪಾಡುತ್ತೆ ಮತ್ತು ಹಣ ನಿಮ್ಮ ಕೈಯಲ್ಲಿ ನಿಲ್ಲುವಂತೆ ಮಾಡುತ್ತೆ. ಇದನ್ನು ಧರಿಸಿದ ನಂತರ ನೀವು ಮಾಂಸಾಹಾರ ಅಥವಾ ಮದ್ಯಪಾನ ಮಾಡಬಾರದು. ಈ ಶಿಸ್ತು ನಿಮ್ಮಲ್ಲಿದ್ದರೆ ಮಾತ್ರ ಇದು ಕೆಲಸ ಮಾಡುತ್ತೆ. ಎರಡನೇ ರಹಸ್ಯ: ಪಶ್ಚಿಮ ದಿಕ್ಕಿನ ರಹಸ್ಯ. ನಿಮ್ಮ ಮನೆಯಲ್ಲಿ ಹಣ ಹರಿದು ಬರಬೇಕು, ಹಾಗಾದರೆ ನಿಮ್ಮ ಮನೆಯ ಪಶ್ಚಿಮ ದಿಕ್ಕನ್ನು ನೋಡಿ. ವಾಸ್ತುಶಾಸ್ತ್ರದ ಪ್ರಕಾರ ಪಶ್ಚಿಮ ದಿಕ್ಕು ಶನಿಯ ದಿಕ್ಕು. ಆ ಮೂಲೆಯಲ್ಲಿ ಕಸ, ಗುಜರಿ ಅಥವಾ ಕತ್ತಲೆ ಇದ್ದರೆ ನೀವು ಎಷ್ಟೇ ದುಡಿದರೂ ಅದು ಆಸ್ಪತ್ರೆಗೆ ಅಥವಾ ಕೋರ್ಟ್ ಕೇಸ್ಗೆ ಖರ್ಚಾಗುತ್ತೆ. 2026ರಲ್ಲಿ ನಿಮ್ಮ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಒಂದು ನೀಲಿ ಬಣ್ಣದ ಬಲ್ಬ್ ಹಾಕಿ ಮತ್ತು ಅಲ್ಲಿ ಒಂದು ಮಣ್ಣಿನ ಕುಡಿಕೆಯಲ್ಲಿ ನೀರು ತುಂಬಿ ಇಡಿ. ನೀರು ಆವಿಯಾದ ಹಾಗೆ ನಿಮ್ಮ ಸಾಲಗಳು ಆವಿಯಾಗಿ ಹೋಗುತ್ತದೆ. ಇದು ಸಾಬೀತಾಗಿರುವ ಸತ್ಯ. ಮೂರನೇ ರಹಸ್ಯ: ನೆರಳು ದಾನ ಅಥವಾ ಛಾಯಾದಾನ. ಇದು ಶನಿದೇವನನ್ನು ಒಲಿಸಿಕೊಳ್ಳಲು ಇರುವ ಅತ್ಯಂತ ಶ್ರೇಷ್ಠ ಮಾರ್ಗ. ಒಂದು ಹಿತ್ತಾಳೆ ಅಥವಾ ಕಬ್ಬಿಣದ ಬಟ್ಟಲಿನಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ಅದರಲ್ಲಿ ನಿಮ್ಮ ಮುಖವನ್ನು ನೋಡಿ. ನಿಮ್ಮ ಮುಖದ ನೆರಳು ಆ ಎಣ್ಣೆಯಲ್ಲಿ ಬೀಳಬೇಕು. ನಂತರ ಆ ಎಣ್ಣೆಯನ್ನು ಯಾರಿಗಾದರೂ ದಾನ ಮಾಡಿ ಅಥವಾ ಶನಿ ದೇವಸ್ಥಾನದಲ್ಲಿ ದೀಪ ಹಚ್ಚಲು ಕೊಡಿ. ಇದನ್ನು ಪ್ರತಿ ಶನಿವಾರ ಮಾಡಿ. ನಿಮ್ಮ ದಾರಿದ್ರ್ಯ, ನಿಮ್ಮ ರೋಗ ರುಜಿನಗಳು ಎಣ್ಣೆಯ ಜೊತೆ ನಿಮ್ಮನ್ನು ಬಿಟ್ಟು ಹೋಗುತ್ತೆ. 2026 ಪೂರ್ತಿ ಇದನ್ನು ಮಾಡಿದರೆ ವರ್ಷದ ಕೊನೆಯಲ್ಲಿ ನೀವು ಹಿಂತಿರುಗಿ ನೋಡಿದರೆ ನಿಮ್ಮ ಆಸ್ತಿ ದುಪ್ಪಟ್ಟಾಗಿರುತ್ತೆ. ನಾಲ್ಕನೇ ರಹಸ್ಯ: ಮೌನವೇ ಬಂಗಾರ. ಕುಂಭರಾಶಿಯವರು ಬುದ್ಧಿವಂತರು, ಆದರೆ ಕೆಲವೊಮ್ಮೆ ಹೆಚ್ಚು ಮಾತನಾಡಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. 2026ರಲ್ಲಿ ಸಕ್ಸಸ್ ಮಂತ್ರ ಅಂದರೆ ಸೀಕ್ರೆಟ್ ಅಂದರೆ ಅಥವಾ ರಹಸ್ಯ ಕಾಪಾಡುವುದು.
ನೀವು ಏನೇ ಪ್ಲಾನ್ ಮಾಡಿದರೂ, ಮನೆ ತಗೋಬೇಕು ಅಂದ್ಕೊಂಡಿದ್ರು, ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರು, ಅದು ಕೈಗೂಡುವವರೆಗೂ ನಿಮ್ಮ ಹೆಂಡತಿ ಅಥವಾ ಗಂಡನ ಹತ್ತಿರನೇ ಹೇಳಬೇಡಿ. ಕುಂಭರಾಶಿಯವರಿಗೆ ಕಣ್ಣು ದೃಷ್ಟಿ ಬೇಗ ತಗಲುತ್ತೆ. ನಿಮ್ಮ ಏಳಿಗೆಯನ್ನು ಸಹಿಸದವರು ನಿಮ್ಮ ಸುತ್ತಮುತ್ತಲೇ ಇರ್ತಾರೆ. ಹಾಗಾಗಿ ಬಾಯಿ ಮುಚ್ಚಿ ಕೆಲಸ ಮಾಡಿ, ನಿಮ್ಮ ಕೆಲಸವೇ ಸದ್ದು ಮಾಡಲಿ. 5ನೇ ಮತ್ತು ಅತ್ಯಂತ ಮುಖ್ಯವಾದ ರಹಸ್ಯ, ಶ್ರಮಿಕರ ಸೇವೆ. ಶನಿದೇವ ಯಾರು ಗೊತ್ತಾ? ಅವನು ನ್ಯಾಯಾಧೀಶ ಮತ್ತು ಕಾರ್ಮಿಕರ ಪ್ರತಿನಿಧಿ. ನೀವು ಶ್ರೀಮಂತರಾಗಬೇಕು ಅಂದರೆ ನಿಮ್ಮ ಮನೆ ಕೆಲಸದವರು, ಆಫೀಸ್ ಜವಾನರು ಅಥವಾ ರಸ್ತೆಯಲ್ಲಿನ ಕಸ ಗುಡಿಸುವವರಿಗೆ ಗೌರವ ಕೊಡಿ. ಅವರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಹೋಟೆಲ್ಗೆ ಹೋದಾಗ ಸಪ್ಲೈಯರ್ಗೆ ಟಿಪ್ಸ್ ಕೊಡಿ. ನೀವು ಬಡವರಿಗೆ ರೂಪಾಯಿ ಅಂದರೆ ಹಣ, ರೂಪಾಯಿ ಖುಷಿಯಿಂದ ಕೊಟ್ಟರೆ ಶನಿದೇವ ನಿಮಗೆ 1,000 ರೂಪಾಯಿ ವಾಪಸ್ ಕೊಡ್ತಾನೆ. ಅಂದರೆ 100 ರೂಪಾಯಿ ಕೊಟ್ಟರೆ ನಿಮಗೆ 1,000 ರೂಪಾಯಿ ವಾಪಸ್ ಬರುತ್ತೆ. ಇದು ಬರೀ ಮಾತಲ್ಲ, ಇದು ಶನಿ ತತ್ವ. ಯಾರ ಮನೆಯಲ್ಲಿ ಕೆಲಸದವರು ಕಣ್ಣೀರಾಗ್ತಾರೋ ಅಲ್ಲಿ ಲಕ್ಷ್ಮಿ ನಿಲ್ಲಲ್ಲ ಸ್ನೇಹಿತರೆ. 2026 ಒಂದು ಅದ್ಭುತವಾದ ವರ್ಷ. ಆದರೆ ನೀವು ವರ್ಷ ಬದಲಾದರೆ ಏನು ಪ್ರಯೋಜನ ಹೇಳಿ? ಇಲ್ಲ. ಕುಂಭ ಅನ್ನೋದು ಒಂದು ಮಡಿಕೆ ಇದ್ದ ಹಾಗೆ. ಜ್ಞಾನ ಮತ್ತು ಹಣ ತುಂಬುವ ಮಡಿಕೆಯದು. ಅದಕ್ಕೆ ತೂತು ಬೀಳದ ಹಾಗೆ ನೋಡಿಕೊಳ್ಳಿ. ನಾನು ಹೇಳಿದ ಈ 5 ಪರಿಹಾರಗಳನ್ನು ಇಂದಿನಿಂದಲೇ ಆರಂಭ ಮಾಡಿ. ನಿಮ್ಮ ಕಷ್ಟಗಳು ಮಂಜಿನಂತೆ ಕರಗಲಿ. ಇಷ್ಟೆಲ್ಲ ರಹಸ್ಯಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ಸ್ನೇಹಿತರೆ. ಇದಕ್ಕೆ ಪ್ರತಿಯಾಗಿ ನಾನೇನು ಹಣ ಕೇಳ್ತಿಲ್ಲ ನಿಮ್ಮ ಹತ್ರ. ದಯವಿಟ್ಟು ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ಒಂದು % ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ತಾರೆ. ಬುದ್ಧಿವಂತರು ಒಂದು ಜನರಲ್ಲಿ ನೀವು ಒಬ್ಬರಾಗಿ ವಿಡಿಯೋವನ್ನು ನಿಮ್ಮ ಕುಂಭರಾಶಿ ಸ್ನೇಹಿತರಿಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಒಳ್ಳೆಯದು ಮಾಡಿದರೆ ಒಳ್ಳೆಯದಾಗುತ್ತೆ. ಧೈರ್ಯವಾಗಿ ಮುನ್ನಡೆಯಿರಿ. ಗೆಲುವು ನಿಮ್ಮದೇ ಆಗುತ್ತೆ, ಕುಂಭರಾಶಿಯವರದೇ ಆಗುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ, ಈ 5 ರಹಸ್ಯಗಳನ್ನು ನೀವು 2026ರಲ್ಲಿ ಕಟ್ಟುನಿಟ್ಟಾಗಿ ಪಾಲಿಸಿದ್ದೆ ಆದರೆ ನಿಮ್ಮ ಲೈಫಲ್ಲಿ ಒಳ್ಳೆ ಸಕ್ಸಸ್ಸನ್ನು ನೀವು ನೋಡ್ತೀರಾ ಸ್ನೇಹಿತರೆ. 2026 ಒಳ್ಳೆ ಫಲಗಳನ್ನು ನಿಮಗೆ ನೀಡ್ತಾ ಹೋಗುತ್ತೆ. ಇಷ್ಟು ವರ್ಷದ ಅಂದರೆ ಶನಿ ಸಾಡೆಸಾತಿಯಿಂದ ನೀವು ಜೀವನದಲ್ಲಿ ತುಂಬ ನೊಂದಿದ್ದೀರಿ ಸ್ನೇಹಿತರೆ. ಯಾಕಂದರೆ ಕಷ್ಟದ ಮೇಲೆ ಕಷ್ಟಗಳು. ಇದಕ್ಕೆ ಪರಿಹಾರ ಕಾಣದೆ ನೀವು ತುಂಬ ಒದ್ದಾಡಿದ್ದೀರಾ, ತುಂಬ ನೋವುಗಳನ್ನು ಅನುಭವಿಸಿದ್ದೀರಾ, ತುಂಬ ಕಣ್ಣೀರನ್ನು ಹಾಕಿದ್ದೀರಾ. ನಿದ್ದೆ ಇರದ ರಾತ್ರಿಗಳು ಎಷ್ಟೋ ಯೋಚನೆ ಮಾಡಿ ನಿದ್ದೆ ಇಲ್ಲದ ರಾತ್ರಿಗಳನ್ನು ಕಳೆದಿದ್ದೀರಾ. ಅದಕ್ಕೆಲ್ಲ ತಕ್ಕ ಪರಿಹಾರ ಅಂತ ಈ 2026 ಇನ್ನೇನು ಬರ್ತಾ ಇದೆ. ನಾಳೆನೇ ಜನವರಿ 1, 2026 ಇಸವಿ ಆರಂಭ ಆಗ್ತಾ ಇದೆ. ನಿಮ್ಮ ಕಷ್ಟಗಳಿಗೆ ಪ್ರತಿಫಲ ಖಂಡಿತ ಒಳ್ಳೆ ಪ್ರತಿಫಲನೇ ಸಿಗುತ್ತೆ ಸ್ನೇಹಿತರೆ. ಶನಿ ಮಹಾತ್ಮ ಸ್ವಾಮಿ ಯಾವಾಗಲೂ ನ್ಯಾಯಾಧೀಶನ ರೀತಿ ಕೆಲಸ ಮಾಡ್ತಾರೆ. ಯಾಕಂದರೆ ಧರ್ಮ, ನ್ಯಾಯ ಅವರ ನಿಷ್ಠೆಗೆ ಒಳ್ಳೆ ಪ್ರತಿಫಲವನ್ನು ಕೊಡ್ತಾರೆ. ನಾವು ಒಳ್ಳೆ ದಾರಿಯಲ್ಲಿ ನಡೆದರೆ ಒಳ್ಳೆ ಪ್ರತಿಫಲಗಳನ್ನು ನಾವು ಅಪೇಕ್ಷೆ ಮಾಡ್ಬೋದು ಸ್ನೇಹಿತರೆ. ನಾವು ಕೆಟ್ಟ ದಾರಿಯಲ್ಲಿ ಹೋದರೆ ನಾವು ಕೆಟ್ಟದ್ದನ್ನೇ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಒಳ್ಳೆ ದಾರಿಯಲ್ಲಿ ನಡೆಯೋಣ. ಮತ್ತು ಹೊಸ ವರ್ಷದಲ್ಲಿ ನಾವು ನಮ್ಮ ಸಾಧ್ಯವಾದರೆ ನಮ್ಮ ಕೈಲಿ ಬಡಬಗ್ಗರಿಗೆ ದಾನ ಮಾಡೋಣ. ಮತ್ತು ಪ್ರಾಣಿ, ಹಸು, ಪಕ್ಷಿಗಳಿಗೆ ಆಹಾರವನ್ನು ನೀಡಿ. ಖಂಡಿತ ನೀರಿಡಿ. ಯಾವುದೇ ಪ್ರಾಣಿ ಪಕ್ಷಿಯಾಗಿರ್ಬೋದು ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಅವು ಕೂಡ ಹೊಟ್ಟೆ ಹಸ್ಕೊಂಡಿರ್ತವೆ, ಯಾರೂ ಕೂಡ ಊಟ ಹಾಕಲ್ಲ ಅವಕ್ಕೆ. ಹಾಗಾಗಿ ನಾಯಿ ಆಗಿರ್ಬೋದು, ಮನೆ ಹತ್ರ ಪಕ್ಷಿಗಳಾಗಿರ್ಬೋದು, ಪಕ್ಷಿಗಳಿಗೆ ಒಂದು ಸ್ವಲ್ಪ ಊಟ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ಪ್ರಾಣಿ ಪಕ್ಷಿಗಳಿಗೆ ಊಟವನ್ನು ಹಾಕಿ. ಹಾಗೆ ಬಡಬಗ್ಗರು ಯಾರಾದರೂ ನಿಮ್ಮ ಕಣ್ಣಿಗೆ ಕಂಡ್ರೆ ಅವರಿಗೆ ದಾನ ಅಂದರೆ ಊಟನೋ ಬಟ್ಟೆನೋ ನಿಮ್ಮ ಕೈಲಿ ಸಾಧ್ಯವಾಗಿ ದಾನ ಮಾಡಿ. ಖಂಡಿತ ಕುಂಭರಾಶಿಯವರು ನೀವು ಎಷ್ಟು ವರ್ಷ ಪಟ್ಟ ಕಷ್ಟಕ್ಕೆ ಒಳ್ಳೆ ಪ್ರತಿಫಲನ 2026ರಲ್ಲಿ ಖಂಡಿತ ಅನುಭವಿಸ್ತೀರ. ಯಾಕಂದರೆ ಶನಿ ಸಾಡೆಸಾತಿ ಕೊನೆ ಹಂತದಲ್ಲಿದೆ. ಇವಾಗ ನೀವು ಎಷ್ಟು ನ್ಯಾಯ ನಿಷ್ಠೆಯಿಂದ ಇರ್ತೀರೋ ಅಷ್ಟೇ ಒಳ್ಳೆ ಫಲಗಳು ನಿಮಗೆ ಶನಿ ದೇವರು ಕೊಡ್ತಾರೆ. ಕೊನೆ ಹಂತದಲ್ಲಿ ನಿಮಗೆ ಕೊನೆಯ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಶನಿ ಮಹಾತ್ಮ ಸ್ವಾಮಿ. ಹಾಗಾಗಿ ನೀವು ಒಳ್ಳೆ ಕೆಲಸಗಳನ್ನು ಮಾಡಿ, ದಾನ ಧರ್ಮಾದಿ ಕೆಲಸಗಳನ್ನು ಮಾಡಿ. ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ ಶನಿ ಮಹಾತ್ಮ ಅಂತ ಹೇಳ್ತಾ, ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕುಂಭ ರಾಶಿಯವರಿಗೆ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಆ ದೇವರು ಒಳ್ಳೆಯದನ್ನು ಮಾಡಲಿ. ಹೊಸ ವರ್ಷ ಹೊಸತನವನ್ನು ತರಲಿ. ಜೀವನದಲ್ಲಿ ಖುಷಿ, ಸಂತೋಷ, ನೆಮ್ಮದಿಯನ್ನು ಕೊಡಲಿ. ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯವನ್ನು ಕೊಡಲಿ ಆ ದೇವರು ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೊಸ ವರ್ಷದ ಅಂದರೆ ಅಡ್ವಾನ್ಸಾಗಿ ಹೇಳ್ತಾ ಇದ್ದೀನಿ, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಕುಂಭರಾಶಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ
ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಯಾವ ರಹಸ್ಯಗಳಿವೆ ಅನ್ನೋದ್ರ ಬಗ್ಗೆ ನಿಮ್ಮ ಏಳಿಗೆಗೆ ನೀವು ಏಳಿಗೆ ಹೊಂದಲು 5 ರಹಸ್ಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಆ ರೀತಿ ಪಾಲನೆ ಮಾಡಿದ್ದೇ ಆದರೆ 2026ರಲ್ಲಿ ನೀವು ಕುಬೇರರಾಗೋದು ಗ್ಯಾರಂಟಿ. ಅಂದರೆ ಶ್ರೀಮಂತರಾಗ್ತೀರಾ. ಖಂಡಿತ ನಿಮ್ಗೆ ಒಳ್ಳೇದು ಮಾಡ್ತಾನೆ ಆ ದೇವರು ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ಪ್ಲೀಸ್ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಪ್ರತಿಯೊಬ್ಬರು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹೊಸ ವರ್ಷ ಹೊಸತನವನ್ನು ಕೊಡಲಿ, ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಓಕೆ ಸ್ನೇಹಿತರೆ, ಟೇಕ್ ಕೇರ್. ಬಾಯ್ ಬಾಯ್.